ಯಾರಿಗೆ ಫೋನ್ ಮಾಡ್ತಾ ಇದೆಯಾ ಮವ? ಸುಮ್ಕಿರಮ್ಮಿ ಅಂತ ಹೇಳ್ಬೇಡ ಮವ, ನಾನು ಸುಮ್ಕಿರ್ತೀನಿ. ಹಲೋ, ನಾನು ಬಕೆಟ್ ಬಸಪ್ಪ ಮಾತಾಡ್ತಾ ಇರೋದು. ಇನ್ಸ್ಪೆಕ್ಟರ್ ಇದ್ದಾರಾ? ಇನ್ಸ್ಪೆಕ್ಟ್ರ, ಡೂಪ್ಲಿಕೇಟ್ ಕಾಸ್ಟ್ಯೂಮ್ ಹಾಕೊಂಡು ಶೋಕಿ ಮಾಡಿದ್ದಕ್ಕೆ ಒರಿಜಿನಲ್ ಕಾಕಿ ಬಂದು ಕಾವು ಕೊಡೋ ಪ್ರೋಗ್ರಾಮ್ ಇದ್ದಂಗಿದೆ. ಸುಮ್ಮನೆ ಗೋಳಾಡ್ತೀಯ? ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ನಮ್ಮ ಮನೆಗೆ IT ರೇಡ್ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾರೋ ಕಳ್ಳರು ಬಂದ್ಬಿಟ್ಟವ್ರೆ. ಅವ್ರನ್ನ ಹೊಡೆದು ಹಿಡಿದು ಕಟ್ಟಾಕಿದ್ದೀನಿ. ಬೇಗ ಬಂದು ಅರೆಸ್ಟ್ ಮಾಡಕ್ಕೆ ಹೇಳಿ. ಬೇಗ ಕಳಿಸಿ. ಇವನ್ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾನೆ? ಆಯ್ತಾಯ್ತಾಯ್ತು. ಏಯ್, ಯಾರೇ ನಿಮ್ಗೆ ಫೋನಲ್ಲಿ ಮಾತಾಡೋ ಪರ್ಮಿಷನ್ ಕೊಟ್ಟಿದ್ದು? ರೇಡ್ ನಡೀತಾ ಇರ್ಬೇಕಾದ್ರೆ ಇನ್ನೊಬ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನ್ ಶಿಕ್ಷೆ ಅಂತ ಗೊತ್ತಾ? ಗೊತ್ತಿಲ್ಲ ಸಾ. ಏನ್ ಶಿಕ್ಷೆ ಅಂತ ಹೊಸಿ ತಾವೇ ಹೇಳಿ. ಹೇಳಿ ಸಾ, ಏನ್ ಶಿಕ್ಷೆ? ಅದು ಶಿಕ್ಷೆ IPC ಸೆಕ್ಷನ್ 307 ಪ್ರಕಾರ. ಏನು 307? ಅಲ್ಲ 207. ಆಹಾ, ಅದ್ರ ಪ್ರಕಾರ ಏನ್ ಶಿಕ್ಷೆ ಸರ್? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಶಿಕ್ಷೆ ಕೊಡಲ್ವಾ ಸಾ? ಅಥವಾ ಶಿಕ್ಷೆ ಏನು ಅಂತಾನೆ ಗೊತ್ತಿಲ್ವಾ? ಯಾಕ್ರಿ ಗೊತ್ತಿಲ್ಲ? ಖಂಡಿತವಾಗ್ಲೂ ಗೊತ್ತು. ಹೇ, ಬಾಗ್ಲು ತೆಗ್ದೆ. ಯಾರೀ ಬಾಗ್ಲು ತೆಗ್ದಿದ್ದು? ನಮ್ಮ ಹುಡುಗರೇ ಸಾ. ಊರ್ ತುಂಬಾ ಕಾರ್ಪೊರೇಟರ್ ಬಕೆಟ್ ಬಸಪ್ಪನ ಮನೆ ರೇಡ್ ಆಗೈತೆ ಅಂತ ಅಪ್ಕೊಂಡ್ಬಿಟ್ಟೈತೆ. ಅದಕ್ಕೆ ನೋಡಕ್ ಬಂದವ್ರೆ. ಅವ್ರು ಒಳಗ್ ಬರ್ತಾ ಇದ್ರು. ನಾನೇ ಹೇಳ್ದೆ, ಹೊರಗಿರೋರು ಒಳಗ್ ಬರಂಗಿಲ್ಲ, ಒಳಗಿರೋರು ಹೊರಕ್ ಹೋಗಂಗಿಲ್ಲ ಅಂತ. ಅದಕ್ಕೆ ಹೊರಗಡೆ ನಿಂತ್ಕೊಂಡು ನೀವೇನ್ ಶಿಕ್ಷೆ ಕೊಡ್ತೀರಾ ಅಂತ ನೋಡಕ್ಕೆ ಕಾಯ್ತಾ ನಿಂತವ್ರೆ. ಓ, ಏನು ಎಲ್ರು ಹುಡುಗಾಟ ಆಡ್ತಾ ಇದ್ದೀರಾ? ಇದೇನ್ ಬಯಲ್ ನಾಟಕ ಅಲ್ಲ. ಎಲ್ರು ಬಂದು ನೋಡಕ್ಕೆ. ರೇಡ್ ನಡೀತಾ ಇರ್ಬೇಕಾದ್ರೆ ಮನೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು, ಹೊರಗಡೆಯಿಂದ ಯಾರು ಮನೆ ಒಳಗಡೆ ಬರಬಾರ್ದು. ಅದು ನಿಜವಾದ ರೈಡ್ ನಡೆಯುವಾಗ ನಡೆಯೋ ಪ್ರೊಸೀಜರು. ಆದ್ರೆ ಇಲ್ಲಿ ನಡೀತಾ ಇರೋದು ನಕಲಿ ರೈಡು ಅಲ್ವೇ? ಈಗ ಜೀವಂತವಾಗಿ ಬಂದಿರೋ ನೀವು ಜೀವಂತವಾಗಿ ನಮ್ಮ ಮನೆಯಿಂದ ಆಚೆ ಹೋಗಂಗೆ ಇಲ್ಲ ಅಷ್ಟೇಯ. ಓ, ಏನ್ರಿ ಮಾತಾಡ್ತಾ ಇದ್ದೀರಾ? ಯಾವ್ದು ನಕಲಿ ರೇಡು? ಪೊಲೀಸವ್ರ ಜೊತೆ ತಮಾಷೆ ಮಾಡ್ತಾ ಇದ್ದೀರಾ? ನಮ್ಮನ್ ಕೆಣ್ಕಿದ್ರೆ ನಮ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಗೊತ್ತಲ್ಲ? ಗೊತ್ತಿಲ್ಲ ಸಾ. ಆದ್ರೆ ನನ್ನನ್ನ ಕೆಣಕಿದ್ರೆ ನನ್ನ ಟ್ರೀಟ್ಮೆಂಟ್ ಹೇಗಿರುತ್ತೆ ಗೊತ್ತಾ ಸಾ? ಅಲ್ಲಿ ನೋಡಿ.
ಹೆಂಗೈತೆ ಟ್ರೀಟ್ಮೆಂಟು? ನಿಮ್ಮ ಟೀಮ್ಗೆ ಈ ಲೆವೆಲ್ಗೆ ಟ್ರೀಟ್ಮೆಂಟ್ ಸಿಕ್ಕೈತೆ ಅಂದಮೇಲೆ ನಿಮ್ಗಳಿಗೆ ಸಿಗೋ ಟ್ರೀಟ್ಮೆಂಟು ಹೆಂಗಿರ್ಬೋದು ಅಂತ ಹೊಸ ಯೋಚನೆ ಮಾಡಿ. ತಿಂದು ಗೂಳಿ ಇದ್ದಂಗೆ ಅವ್ರೆ ಗುಮ್ಮದ್ ಬೇಡ ಮುಟ್ರಾ ಕುಂದ್ರೇನೆ ಸತ್ತೋಗ್ಬಿಡ್ತೀನಿ ಅನ್ನಿಸ್ತಾ ಇದ್ದೆ. ಒಬ್ಬೊಬ್ರನ್ನು ನೋಡ್ತಾ ಇದ್ರೆ ಯಮಲೋಕದ ಎಂಪ್ಲಾಯ್ ತರ ಕಾಣ್ತಾವ್ರೆ ಅಂತ ಮ್ಯಾಸ್ ನಿಮ್ಗೂ ಹಂಗೆ ಕಾಣ್ತಾವ್ರ? ಯಾಕೋ ಹಿಂಗೆ ಎದುರು ಕೊಟ್ಟು ಸಾಯ್ತಾ ಇದೆಯಾ? ಅದು ನಿಜ. ಎದ್ರು ಕಂಡೆ ಎಲ್ಲಿ ಸತ್ತೋಗ್ಬಿಡ್ತೀನೋ ಅನ್ನಿಸ್ತಾ ಇದೆ. ಅಣ್ಣ ಯಾರಣ್ಣ ಅದು? ಯಾರು ತೋರಿಸಿ ಅಣ್ಣ, ಈಗ ಮೂಳೆ ಎಲ್ಲ ಮುರಿದು ಮೂಟೆ ಕಟ್ಬಿಡ್ತೀನಿ. ಇಲ್ಲೇ ಇದ್ದಾರೆ ನೋಡು. ಈ ಬಸಪ್ಪ ಎಂತ ವಿಷ ಸರ್ಪ ಅಂತ ಗೊತ್ತಿಲ್ಲದೆ ಒತ್ತಕ್ಕೆ ಕೈ ಹಾಕಿದ್ದಾರೆ. ಇವ್ರನ್ನೆಲ್ಲ ಹುಟ್ಲಿಲ್ಲ ಅನ್ನಿಸ್ಬೇಕಾ ಬೇಡವಾ? ಅಣ್ಣ ನೀನ್ ಒಂದೇ ಒಂದು ಮಾತು ಹೇಳೋಣ, ಇವ್ರನ್ನೆಲ್ಲ ಇವಾಗಲೇ ಇಲ್ಲೇ ಎತ್ತಿಸ್ಬಿಡ್ತೀನಿ. ನಾನೇನಾದರೂ ನಿನ್ನ ಮದುವೆ ಆದರೆ ಈ ಮನೇಲಿ ಅಡುಗೆ ಮಾಡ್ಕೊಂಡು ಬಿದ್ದಿರಬೇಕು ಅಂತ ಅನಿಸ್ತಿದೆ. ಅಯ್ಯೋ ಇಲ್ಲ ಚಿನ್ನ, ಆಗ ಕೈಗೊಬ್ಬ ಕಾಲ್ಗೊಬ್ಬ ಆಡಿಡ್ತೀನಿ, ನಿನ್ನ ರಾಣಿ ತರ ನೋಡ್ಕೋತೀನಿ. ಆದ್ರೆ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ದೊಡ್ಡಪ್ಪಂಗ್ ವಯಸ್ಸಾಗಿದೆ, ಇಷ್ಟೆಲ್ಲ ಆಸ್ತಿ ಬೇರೆ, ನಮ್ಮನ್ ಬಿಟ್ರೆ ಬೇರೆ ಅವ್ರಿಗೆ ಯಾರಿದ್ದಾರೆ? ಅದಕ್ಕೆ ಇವತ್ತು ಒಂದಿನ. ಇವತ್ತು ಒಂದಿನ ಏನಮ್ಮ ಏನದು ಅಲ್ಲ, ಇವತ್ತು ಒಂದಿನ ಏನಿಲ್ಲ ದೊಡ್ಡಪ್ಪ, ಇವತ್ತು ಒಂದಿನ ನಾವು ಅಡ್ಗೆ ಮಾಡ್ಕೊಟ್ರೆ ದಿನ ನೀವು ಅಡ್ಗೆ ಅವ್ರ ಕೈ ಊಟನೇ ತಿನ್ಬೇಕಲ್ಲ ಅಂತ ಹೇಳ್ತಿದ್ಲು ಅಷ್ಟೇ. ಹರಸಿ ಆರತಿ